ಎಲ್ಲರೂ ಕೈ ಕೊಟ್ಟು ಹೇಳಿ ఈ మాటన మీరు పరిశుద్ధ మాటలు మాట్లాడండి అంత దగ్గర. ఆమేన్, హల్లెలూయా. ಬಿ ಹೋಲಿ, ಟಾಕ್ ವಿತ್ ಅದರ್ ಪರ್ಸನ್ಸ್. ಆಮೇನ್, ಹಲ್ಲೆಲೂಯಾ. ಎಲ್ಲ ಜನರ ಬಳಿ ಇಟ್ಟು ನೀವೇನು ಮಾತನಾಡಬೇಕು? ಪರಿಶುದ್ಧವಾದ ಮಾತುಗಳನ್ನು ಮಾತನಾಡಬೇಕು. ನಿಮ್ಮ ಬಾಯಿಂದ ಕೆಟ್ಟ ಮಾತುಗಳು ಹೊರಡದಿರಲಿ ಎಂಬುದಾಗಿ ವಾಕ್ಯ ಹೇಳುತ್ತೆ. ಅದರಿಂದ ನಿಮ್ಮ ಬಾಯಿಗಳು ಪರಿಶುದ್ಧವಾಗಿರ್ಬೇಕು. ಕಾರಣ ಇದೇ ಬಾಯಿಂದ ದೇವ್ರನ್ನ ಆರಾಧನೆ ಮಾಡ್ತಿದ್ರ, ದೇವ್ರಿಗೆ ಸ್ತೋತ್ರ ಹೇಳ್ತೀರ, ಇದೇ ಬಾಯಿಂದ ಪ್ರಾರ್ಥನೆ ಮಾಡ್ತೀರ, ಮತ್ತು ದೇವ್ರ ವಾಕ್ಯ ಓದ್ತೀರ. ಆಮೇನ್, ಹಲ್ಲೆಲೂಯಾ. ಇಂಥ ಬಾಯಿ ಕೆಟ್ಟ ಮಾತುಗಳೆಲ್ಲ ಮಾತಾಡ್ಬಿಟ್ರೆ ಏನಾಗುತ್ತೆ? ಬಾಯಿ ಕೆಟ್ಟದಾಗುತ್ತೆ. ಆಮೇನ್, ಹಲ್ಲೆಲೂಯಾ. ಆಗ ನಾವು ಕೆಟ್ಟ ದ್ರಾಕ್ಷಿ ಬಳ್ಳಿ ಕಡೆಗೆ ಹೊರಟೋಗಿದ್ದೀಗ ಅಂತ ಅರ್ಥ ಆಗುತ್ತೆ. ನಾವು ನಿಜವಾದ ದ್ರಾಕ್ಷಿ ಬಳ್ಳಿ ಯಾರು? ದೇವರಲ್ಲಿದ್ದು ನಾವೇನು ಮಾತನಾಡಬೇಕು? ಯೇಸುನಲ್ಲಿದ್ದು ಯೇಸು ಮಾತನಾಡಿದಂತೆ ಪರಿಶುದ್ಧ ಮಾತುಗಳನ್ನ ಲೋಕದ ಎಲ್ಲ ಜನರ ಸಂಗಡ ಮಾತನಾಡಬೇಕು. ನಮ್ಮ ಸ್ನೇಹಿತರ ಸಂಗಡ ಕೂಡ ಅವೇ ಮಾತನಾಡಬೇಕು. ಅದಕ್ಕಾಗಿ ದೇವರು ನಮಗೆ ರಕ್ಷಣೆ ಕೊಟ್ಟಿರೋದು. ಅವ್ರೇನೋ ಕೆಡ್ದಾಗ ಮಾತನಾಡಿದ್ರು ಅಂತ ನಾವು ಕೆಡ್ದಾಗ ಮಾತನಾಡ್ಬಿಟ್ರೆ ಅವ್ರು ಏನೇ ಆದರೂ ಅವ್ರು ಕತ್ಲಾಗಿರ್ತಾರೆ. ನಾವು ಕತ್ಲ ಜೊತೆ ಸೇರ್ಕೊಂಡ್ಬಿಟ್ರೆ ನಾವು ಕತ್ಲಾಗ್ಬಿಡ್ತೀವಿ. ನಮ್ಮನ್ನ ದೇವ್ರೇನು ಹೇಳಿದ್ದಾನೆ?